9th ಇಂದ 10th ಗೆ ಬಂದಿರುವಂತಹ ಮಕ್ಕಳೇ, ಸ್ಟಾರ್ಟಿಂಗ್ ಆಫ್ ದ ಇಯರ್ ನಲ್ಲಿ ಈ 5 ಮಿಸ್ಟೇಕ್ಸ್ ಗಳನ್ನ ಅಪ್ಪಿ ತಪ್ಪಿಯೂ ಸಹ ಮಾಡಬೇಡಿ. ಮಾಡಿದ್ರೆ ನಿಮ್ಮ ರಿಸಲ್ಟ್ ಮೇಲೆ ಡೈರೆಕ್ಟ್ ಆದ ಇಂಪ್ಯಾಕ್ಟ್ ಬೀಳುತ್ತೆ. ಯಾವುದು 5 ಮಿಸ್ಟೇಕ್ಸ್ಗಳು, ಹೇಗೆ ಅವಾಯ್ಡ್ ಮಾಡಿ ಟಾಪರ್ ಆಗಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ. ಲಾಸ್ಟ್ ತನಕ ನೋಡಿ. ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ಟಾಪರ್ ಅಂತ ಕಮೆಂಟ್ ನಲ್ಲಿ ಹಾಕಿ. ಯಾಕಂದ್ರೆ ನೀವು ಟಾಪರ್ಸು ಅದನ್ನ ಪ್ರತಿ ಕ್ಷಣ ಪ್ರತಿ ಮೂಮೆಂಟು ನಿಮ್ಮ ತಲೆಗೆ ಹೇಳ್ತಾ ಇರಿ. ಇದರಿಂದ ನೀವು ಟಾಪರ್ ಆಗ್ತೀರಾ. ಎಲ್ಲಿ ತನಕ ನೀವು ನಿಮ್ಮನ್ನ ಕನ್ವಿನ್ಸ್ ಮಾಡಲ್ವೋ ಅಲ್ಲಿ ತನಕ ಏನೂ ಆಗಲ್ಲ. ಪ್ರತಿಯೊಬ್ರು ಸಹ ಕಮೆಂಟ್ ಅಲ್ಲಿ ಹಾಕಿ ಟಾಪರ್ ಅಂತ ಹಾಕಿದ್ರ. ಇವತ್ತಿನ ಕ್ಲಾಸ್ ನಲ್ಲಿ ನೀವು ಯಾವ 5 ಮಿಸ್ಟೇಕ್ಸ್ ಗಳನ್ನ ಇಯರ್ನ ಸ್ಟಾರ್ಟ್ ಅಲ್ಲಿ ಮಾಡಬಾರ್ದು ಅಂತ ಹೇಳ್ತೇನೆ. ವಿಡಿಯೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಅದರಲ್ಲೂ 3rd ಮಿಸ್ಟೇಕ್ ಏನಿದೆ ಅಲ್ಲ, ಅದಂತೂ 100% ಎಲ್ಲಾ ಮಕ್ಕಳು ಸಹ ಒಂದಲ್ಲ ಒಂದು ಸ್ಟೇಜಲ್ಲಿ ಮಾಡೇ ಮಾಡ್ತಾರೆ. ಮೊದಲನೇದೇನು, ಗೋಲ್ಸ್ಗಳನ್ನ ಹಾಕೊಳ್ಳದೆ ಇರೋದು. ಗೋಲ್ಸ್ ಇಲ್ಲ ಅಂದ್ರೆ ಡೈರೆಕ್ಷನ್ ಗೊತ್ತಾಗಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಸಿಂಪಲ್ ಹೇಳೋದು, ಡೈಲಿ ಗೋಲನ್ನ ಹಾಕೊಳ್ಳಿ. ಡೈಲಿ ನಾನು 1ರಿಂದ 3 ಪೇಜಸ್ಗಳನ್ನ ಓದ್ತೇನೆ, ಅಥವಾ ನಾನು 2 to 3 ಮ್ಯಾಥ್ಸ್ನ ಸಮ್ಸ್ಗಳನ್ನ ಮಾಡ್ತೇನೆ, ನಾನು 4ರಿಂದ 5 ಕ್ವಶನ್ಸ್ಗಳನ್ನ ಮಾಡ್ತೇನೆ ಸೋಷಿಯಲ್ ಸೈನ್ಸಲ್ಲಿ. ಈ ರೀತಿಯಾಗಿ ಡೈಲಿ ಒಂದೊಂದು ಗೋಲ್ಸ್ಗಳನ್ನ ಸೆಟ್ ಮಾಡ್ಕೊಳ್ತಾ ಹೋಗಿ. ಸೊ ಇವತ್ತಿನ ಗೋಲ್ ನಿಮ್ದೇನು ಕಮೆಂಟ್ನಲ್ಲಿ ತಿಳಿಸಿ. ಸಿಂಪಲ್ ಫಂಡ ಇದೆ. ನಾನು ಇಲ್ಲಿ ನಿಂತು ಬರೀ ಪ್ರವಚನ ರೀತಿ ಮಾಡಲ್ಲ, ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ಎಷ್ಟು ಎಫರ್ಟ್ಸ್ಗಳನ್ನ ಹಾಕ್ತೀರೋ ನಮ್ಮ ಗೈಡೆನ್ಸ್ ಮೇಲೆ ಅದೇ ಎಲ್ಲವನ್ನ ಡಿಸೈಡ್ ಮಾಡುತ್ತೆ. ನಾನು ನಿಮ್ಮ ಜೊತೆ ಪ್ರತಿ ಸ್ಟೆಪ್ಪಲ್ಲೂ ಇರ್ತೇನೆ. ನನಗಂತೂ ಇದರಿಂದ ಏನೂ ಚೇಂಜ್ ಆಗಲ್ಲ. ನಾನು ನಿಮ್ಮ ಜೊತೆ ಎಕ್ಸಾಮ್ ಹಾಲಿಗೆ ಹೋಗೋ ತನಕನೂ ಸಹ ಲೈವ್ಸ್ಗಳನ್ನ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೇನೆ. ಬಟ್ ನೀವು ಎಫರ್ಟ್ಸ್ಗಳನ್ನ ಹಾಕಬೇಕು ನನ್ನ ಜೊತೆಗೆ. ಆವಾಗಲೇ ನನಗೂ ಸಹ ಎಕ್ಸ್ಟ್ರಾ ಮೋಟಿವೇಶನ್ ಬರೋದು. ಓಕೆನಾ? ಸೊ ನಿಮ್ಮ ಇವತ್ತಿನ ಗೋಲ್ ಏನು ಅಂತ ಕಮೆಂಟ್ನಲ್ಲಿ ಹಾಕಿ, ಕಾಯ್ತಾ ಇರ್ತೇನೆ. ಸೆಕೆಂಡ್ ಮಿಸ್ಟೇಕ್ ಏನ್ ಮಾಡ್ತೀರಾ? ಪ್ರೋಕ್ರಾಸ್ಟಿನೇಟಿಂಗ್ ಆನ್ ಡಿಫಿಕಲ್ಟ್ ಸಬ್ಜೆಕ್ಟ್. ಸರ್, ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಏನು? ಸಿಂಪಲ್, ನಾಳೆ, ಆಮೇಲೆ ಅಂತ ಏನು ಹೇಳ್ತಾ ಇರ್ತೇವೋ ಅದೇ ಪ್ರೋಕ್ರಾಸ್ಟಿನೇಷನ್. ಮುಂದೂಡೋದು. ಇವತ್ತಲ್ಲ ನಾಳೆ, ನಾಡಿದ್ದು ಮಾಡ್ತೇನೆ, ಈ ರೀತಿ ಕಾರ್ಯವನ್ನ ಮುಂದೆ ಹಾಕೋದನ್ನೇ ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತೇವೆ. ಅದರಲ್ಲೂ ಫಾರ್ ಎಕ್ಸಾಂಪಲ್, ಬಹಳಷ್ಟು ಮಕ್ಕಳಿಗೆ ಮ್ಯಾಥ್ಸ್ ಡಿಫಿಕಲ್ಟ್ ಆಗಿರುತ್ತೆ, ಸ್ವಲ್ಪ ಜನರಿಗೆ ಸೈನ್ಸು, ಮತ್ತು ಸ್ವಲ್ಪ ಜನರಿಗೆ ಸೋಷಿಯಲ್ ಸೈನ್ಸ್ ಇರುತ್ತೆ. ನೀವು ಏನು ಮಾಡ್ತೀರಾ? ಡಿಫಿಕಲ್ಟ್ ಸಬ್ಜೆಕ್ಟ್ ಇದೆ, ಮುಂದೆ ನೋಡೋಣ, ಈಸಿ ಸಬ್ಜೆಕ್ಟನ್ನು ಈಗ ಮಾಡ್ತೇನೆ ಅಂತ ಕೂತ್ಕೋತೀರಾ. ಅದು ಸರಿಯಾದ ವೇ ಅಲ್ಲ. ಡಿಫಿಕಲ್ಟ್ ಸಬ್ಜೆಕ್ಟ್ಸ್ಗಳನ್ನ ಈಗಲೇ ಮಾಡಿ. ಸ್ಟಾರ್ಟಿಂಗ್ ಇಂದ ಯಾವುದೂ ಸಹ ಡಿಫಿಕಲ್ಟು ಈಸಿ ಅನ್ನೋದಿರಲ್ಲ. ನೀವು ಎಫರ್ಟ್ಸ್ಗಳನ್ನ ಹಾಕ್ತಾ ಹೋದ್ರೆ ಎಲ್ಲವೂ ಸಹ ಈಸಿ ಆಗತ್ತೆ. ಇದೇ ಜೀವನದ ಮೂಲ ನಿಯಮ. ಸೊ ನಿಮಗೆ ಯಾವುದು ಡಿಫಿಕಲ್ಟ್ ಅನ್ಸುತ್ತೋ ಅದ್ರ ಮೇಲೆ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಿ, ಅದು ಈಸಿ ಆಗತ್ತೆ. ಆ ಭರವಸೆಯನ್ನ ನಾನು ಕೊಡ್ತೇನೆ. ಡಿಲೇಯಿಂಗ್ ಟಫ್ ಸಬ್ಜೆಕ್ಟ್ಸ್, ಎಷ್ಟು ಡಿಲೇ ಮಾಡ್ತಾ ಹೋಗ್ತಿರೋ, ಮುಂದೆ ಹಾಕ್ತಾ ಹೋಗ್ತಿರೋ ಅಷ್ಟೇ ಸ್ಟ್ರೆಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಪ್ಯಾನಿಕ್ ಆಗತ್ತೆ, ಹೆದರಿಕೆ ಬರುತ್ತೆ, ಕಾನ್ಫಿಡೆನ್ಸ್ ಅನ್ನೋದೇ ಇರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀರಾ? ಈಗಲೇ ಸ್ಟಾರ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಅವುಗಳನ್ನ ಬ್ರೇಕ್ ಡೌನ್ ಮಾಡ್ಕೊಳ್ತೀರಾ. ಸೋಷಿಯಲ್ ಸೈನ್ಸಿನ ಫಸ್ಟ್ ಚಾಪ್ಟರ್ ಅನ್ನ ತೆಗೆದುಕೊಳ್ತೀರಾ, ನಮ್ಮ 1 ಶಾರ್ಟ್ ವಿಡಿಯೋವನ್ನ ನೋಡ್ತೀರಾ, ಹಾಫ್ ಎನ್ ಅವರ್, ಅರ್ಧ ಗಂಟೆ, ಅಥವಾ ಟೆಕ್ಸ್ಟ್ ಬುಕ್ ಅನ್ನ ಹೋಗಿ 2 ಪೇಜಸ್ಗಳನ್ನ ಈಗಲೇ ಓದ್ತೀರಾ. ನಿಮ್ಗೆ ಯಾವ ಡಿಫಿಕಲ್ಟ್ ಅನ್ಸುತ್ತೋ ಅದನ್ನ ಈಗಲೇ ಮಾಡಿ. ನಾನು ಇಲ್ಲೇನ್ ಮಾಡಿದೆ, ದೊಡ್ಡ ಟಾಸ್ಕ್ ಅನ್ನ ಸ್ಮಾಲರ್ ಚಂಕ್ಸ್ಗಳಲ್ಲಿ ಹೊಡಿತಾ ಇದ್ದೇನೆ. ಯಾವಾಗ ಫಾರ್ ಎಕ್ಸಾಂಪಲ್, ಸಿಂಪಲ್, ಇಷ್ಟು ದೊಡ್ಡದೊಂದು ಪ್ಲೇಟ್ ಇರುತ್ತೆ, ಇದರಲ್ಲಿ ಒಂದು 50 ಐಟಮ್ಸ್ಗಳಿರುತ್ತೆ ತಿನ್ಲಿಕ್ಕೆ. ಅದೇ ನಾವು ಫಸ್ಟ್ 10 ಐಟಮ್ಸ್ಗಳನ್ನ ಮುಗಿಸ್ತೇನೆ, ಅದಾದ್ಮೇಲೆ ನೆಕ್ಸ್ಟ್ 10 ಐಟಮ್ಸ್ಗಳನ್ನ ತಿಂತೇನೆ ಅಂತ ಹೋದ್ರೆ ಈಸಿ ಆಗತ್ತೆ. ಜೀವನದಲ್ಲಿ ಸಬ್ಜೆಕ್ಟ್ಸ್ಗಳಲ್ಲೂ ಸಹ ಅದೇ. ಯಾವಾಗ ನಾವು ಎಲ್ಲವನ್ನೂ ಸಹ ಒಂದೇ ಅಂತ ನೋಡ್ತೇವೋ ಆವಾಗ ಡಿಫಿಕಲ್ಟ್ ಅನ್ಸುತ್ತೆ. ಒಡಿರಿ, ಆವಾಗ ಈಸಿ ಆಗತ್ತೆ. ಡಿವೈಡ್ ಅಂಡ್ ರೂಲ್,
ಇದನ್ನ ನಿಮ್ಮ ಈ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ಗಳಲ್ಲಿ ಅಪ್ಲೈ ಮಾಡ್ತೀರಾ ತಾನೇ? ನಾಟ್ ಫಾಲೋವಿಂಗ್ ಅ ಪ್ರಾಪರ್ ಸ್ಟಡಿ ರೂಟೀನ್, 99.99% ಮಕ್ಕಳು ಈ ಒಂದು ಮಿಸ್ಟೇಕ್ಸ್ ಅನ್ನ ಮಾಡ್ತೀರಾ. ಜೀವನದಲ್ಲಿ ಒಂದು ಪ್ರಾಪರ್ ರೂಟೀನ್ ಅನ್ನೋದಿರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಕೂಲ್ ಇರುತ್ತೆ, ಸ್ಕೂಲ್ ಆದ್ಮೇಲೆ ಟೈಮ್ ಇರುತ್ತೆ, ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಟೈಮ್ ಇರುತ್ತೆ. ಈ ಟೈಮಲ್ಲಿ ಏನು ಮಾಡ್ತೀರಾ? ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ, ಸ್ಕೂಲಿಂದ ಬಂದಾದ್ಮೇಲೆ ಏನು ಮಾಡ್ತೀರಾ? ಅದು ನಿಮ್ಮ ರಿಸಲ್ಟ್ ಅನ್ನ ಡಿಫೈನ್ ಮಾಡುತ್ತೆ. ಸ್ಕೂಲಲ್ಲಿ ನೀವು ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಕೊಟ್ಟು ಓದಬೇಕು. ಸೊ ಡೈಲಿ ರೂಟೀನ್, ಫಾರ್ ಎಕ್ಸಾಂಪಲ್, ನಾನು ಬೆಳಿಗ್ಗೆ 1 ಅವರ್ ಓದ್ತೇನೆ, ಈವ್ನಿಂಗ್ 1 ಅವರ್ ಓದ್ತೇನೆ. ಓಕೆ, ಯಾವ 1 ಅವರ್ 6 to 7 AM ಓದ್ತೇನೋ ಅಥವಾ 7 to 8 AM ಓದ್ತೇನೋ ಬೆಳಿಗ್ಗೆ, ಹಾಗೆ ಈವ್ನಿಂಗು ಯಾವ ಟೈಮ್ ಸ್ಲಾಟಲ್ಲಿ ಓದ್ತೇನೆ, ಯಾವ ರೀತಿ ಓದ್ತೇನೆ, ಮ್ಯಾಥ್ಸನ್ನು ಮಾಡ್ತೇನೋ, ಸೈನ್ಸ್ ಫಾರ್ಮುಲಾಸ್ಗಳನ್ನ, ಫಿಸಿಕ್ಸ್ನ ಫಾರ್ಮುಲಾಸ್ಗಳನ್ನ ಮಾಡ್ತೇನೆ, ಏನು ಮಾಡ್ತೇನೆ, ಈ ರೀತಿಯಾಗಿ ಡೈಲಿ ಆಗಿರುವಂಥ ಒಂದು ಸ್ಟಡಿ ರೂಟೀನನ್ನು ನೀವು ಮಾಡ್ಕೊಳ್ಬೇಕು. ಯಾರ್ಯಾರಿಗೆ ಟೈಮ್ ಟೇಬಲ್ ಬೇಕು, ಸರ್ ನನಗೆ ಈಗ ಒಂದು ಟೈಮ್ ಟೇಬಲ್ ಕೊಡಿ ಸರ್ ಅಂತ ನೀವು ಹೇಳ್ತಾ ಇದ್ರೆ ಕಮೆಂಟ್ನಲ್ಲಿ ಟೈಮ್ ಟೇಬಲ್ ಅಂತ ಹಾಕಿ. ಈ ಕಮೆಂಟ್ಸ್ಗಳು ಏನಾದರೂ 200 ಕಮೆಂಟ್ಸ್ಗಳು ಟೈಮ್ ಟೇಬಲ್ ಅಂತ ಬಂದರೆ ನಾನು ನೆಕ್ಸ್ಟ್ ನಿಮಗೆ ಡೈಲಿ ಟೈಮ್ ಟೇಬಲ್ ಮೇಲೆ ಒಂದು ವಿಡಿಯೋವನ್ನು ಮಾಡ್ತೇನೆ. ಅರ್ಥ ಆಯ್ತಾ? ಯಾವಾಗ ಈ ಟೈಮ್ ಟೇಬಲ್ ಅನ್ನೋದು 200 ರೀಚ್ ಆಗುತ್ತೋ ಕಮೆಂಟ್ಸ್ಗಳು, ಆಗ ನಾನು ಟೈಮ್ ಟೇಬಲ್ ಮೇಲೆ ಒಂದು ವಿಡಿಯೋವನ್ನು ಮಾಡ್ತೇನೆ. ನಿಮಗೆ ಬೇಕಾದರೆ ಕಮೆಂಟಲ್ಲಿ ಹಾಕಿ. ಹಾಗೆ ರೂಟೀನ್ ಅಂದರೆ ಏನು? ಫಿಕ್ಸ್ಡ್ ಆಗಿರುವಂಥ ಶೆಡ್ಯೂಲು. ಈ ರೂಟೀನ್ ಇರಲಿಲ್ಲ ಅಂದರೆ ಟೈಮನ್ನು ವೇಸ್ಟ್ ಮಾಡ್ತೇವೆ. ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು, ಯೂಟ್ಯೂಬ್ ಶಾರ್ಟ್ಸ್ ನೋಡೋದು, TV ನೋಡ್ತಾ ಕೂತ್ಕೊಳ್ಳೋದು, ಕಾಲಹರಣ ಮಾಡೋದು. ಯಾವಾಗ ಆಗತ್ತೆ? ಯಾವಾಗ ನಿಮ್ಗೆ ಗೊತ್ತಾಗಲ್ಲ 1 ಅವರ್ದಲ್ಲಿ ಏನು ಮಾಡಬೇಕು ಅಂತ. ಅದೇ ನೀವು ಮೊದಲೇ ಫಿಕ್ಸ್ ಆಗಿಬಿಟ್ರೆ ಈ 1 ಅವರ್ದಲ್ಲಿ ನಾನು ಇದನ್ನ ಮಾಡ್ತೇನೆ ಅಂದರೆ ಎಲ್ಲ ಸಹ ಟ್ರ್ಯಾಕಲ್ಲಿ ಇರುತ್ತೆ. ಇದನ್ನ ಫಾಲೋ ಮಾಡಿ ಮಕ್ಕಳೇ. ಸ್ಟಿಕ್ ಟು ಇಟ್, ಪ್ಲಾನ್ ಬ್ರೇಕ್ಸ್. ನೀವು ಪ್ಲಾನಿಗೆ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಎಲ್ಲ ಸಹ ವರ್ಕೌಟ್ ಆಗೇ ಆಗತ್ತೆ. ಎಲ್ಲರೂ ಸಹ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ವಿಡಿಯೋವನ್ನು ಲೈಕ್ ಮಾಡಿ. ಎಸ್ ಸರ್, ನಾನು ಒಂದು ಪ್ರಾಪರ್ ಸ್ಟಡಿ ರೂಟೀನನ್ನು ಫಾಲೋ ಮಾಡ್ತೇನೆ ಅಂತ ಹೇಳೋರೆಲ್ಲ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ಈ ವಿಡಿಯೋ ನಿಮ್ಮಂತಹದೇ ಅದೆಷ್ಟೋ ಮಕ್ಕಳಿಗೆ ತಲುಪತ್ತೆ, ಹೆಲ್ಪ್ಫುಲ್ ಆಗತ್ತೆ. 4ನೇದು, ರಿಲೈಯಿಂಗ್ ಟೂ ಮಚ್ ಆನ್ ಲಾಸ್ಟ್ ಮಿನಿಟ್ ಕ್ರ್ಯಾಮಿಂಗ್. ಹಾಗಂದ್ರೆ ಏನು? ಲಾಸ್ಟ್ ಮಿನಿಟ್ ಸ್ಟ್ರೆಸ್ಸು ಅಂತಲೂ ಹೇಳ್ಬೋದು. ಲಾಸ್ಟ್ ಎಕ್ಸಾಮಿಗೆ ಇನ್ನೇನು 2 ತಿಂಗಳು 3 ತಿಂಗಳಿದೆ, ಆವಾಗ ನಿಮ್ಗೆ ಅನಿಸುತ್ತೆ ನಾನು ಮೊದಲೇ ಓದಬೇಕಾಗಿತ್ತು. ಈ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡೋದು ಏನು ತಿಳಿಯಲ್ಲ. ಮೈಂಡು ಜಾಮ್ ಆದಂಗೆ ಆಗತ್ತೆ, ಪ್ಯಾನಿಕ್ ಆಗತ್ತೆ, ಹೆದರಿಕೆ ಆಗತ್ತೆ ಎಲ್ಲ ಕಡೆ. ಏನು ಮಾಡೋದು, ರಿಸಲ್ಟು, ಬೋರ್ಡು ಅಂತ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಈಗಲಿಂದಲೇ ಸ್ಟಾರ್ಟ್ ಮಾಡಿ ಮಕ್ಕಳೇ. ಸಿಂಪಲ್ಲು, ನೀವ್ಯಾರು ಲಾಸ್ಟಲ್ಲಿ ರಿಗ್ರೆಟ್ ಮಾಡಬಾರ್ದು. ನಿಮ್ಮ ಮೇಲೆ ನಿಮ್ಗೆ ಬೇಜಾರಾಗಬಾರ್ದು ಅಂದರೆ ಈಗಲೇ ಸ್ಟಾರ್ಟ್ ಮಾಡಿ. ನಾನು ಅದೆಷ್ಟೋ ಮಕ್ಕಳನ್ನ ನೋಡಿದ್ದೇನೆ, ಅವ್ರು ಹೇಳ್ತಾರೆ ಸರ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಸ್ಟಾರ್ಟ್ ಮಾಡಿದೆ, ಮೊದಲೇ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬೇಜಾರಾಗ್ತಾ ಇದೆ, ರಿಗ್ರೆಟ್ ಆಗ್ತಾ ಇದೆ ಅಂತ. ಜೀವನದಲ್ಲಿ ಯಾವುದ್ರ ಜೊತೆಗೆ ಬೇಕಾದರೂ ಬದುಕಬಹುದು, ಆದರೆ ರಿಗ್ರೆಟ್ಟು, ಪಶ್ಚಾತ್ತಾಪದ ಜೊತೆಗೆ ಬದುಕಲಿಕ್ಕಾಗಲ್ಲ. ಹೀಗಾಗಿ ಈಗಲೇ ಸ್ಟಾರ್ಟ್ ಮಾಡಿ. ದಿಸ್ ಈಸ್ ದಿ ಪರ್ಫೆಕ್ಟ್ ಟೈಮ್. ಹೇಗೆ ಸ್ಟಾರ್ಟ್ ಮಾಡ್ತೀರಾ? ದಿ ಬೆಸ್ಟ್ ಡಿಸಿಷನ್ ಅಂದರೆ ನಮ್ಮ SSLC@ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು. ಇದು ನಿಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ ಸಬ್ಸ್ಕ್ರೈಬ್ನಲ್ಲಿ. ಹಾಗೆ ನೀವು ಬೆಲ್ ನೋಟಿಫಿಕೇಶನ್ ಅನ್ನು ಸಹ ಆನ್ ಮಾಡಿ. ಯಾಕೆ? ನಾವು ಎಕ್ಸಾಮ್ ರಿಲೇಟೆಡ್ ಏನಾದರೂ ಅಪ್ಡೇಟ್ಸ್ಗಳಿದ್ರೆ, ಹಾಗೆ ಬ್ಲೂ ಪ್ರಿಂಟ್ ಇರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸು, ಪ್ರಿಪರೇಟರಿ, ಏನೇ ಎಕ್ಸಾಮ್ ರಿಲೇಟೆಡ್ ನ್ಯೂಸ್ಗಳಿದ್ರೂ ಸಹ ಈ ನಮ್ಮ ಪರೀಕ್ಷೆ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ. ನಾವು ಹೊಸದಾಗಿ ಈ ವಿಡಿಯೋ ಏನು ಮಾಡ್ತಾ ಇದ್ದೇನೆ ಅದರ ನೋಟಿಫಿಕೇಶನ್ ಸಹ ನಿಮ್ಗೆ ಬೇಕಂದ್ರೆ ಈ ನೋಟಿಫೈ ಬಟನ್ ಅನ್ನು ಆನ್ ಮಾಡಿ, ಬೆಲ್ ಐಕನ್ ಅನ್ನ. ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾರ್ಯಾರು ಈಗಲೇ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಥಮ್ಸ್ ಅಪ್ ಕೊಡಿ ಕಮೆಂಟ್ ಅಲ್ಲಿ. ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ನಿಮ್ಮ SSLC ಜರ್ನಿಯಲ್ಲಿ ನೀವು ತೆಗೆದುಕೊಳ್ಬೇಕಾದಂತ ಮೊದಲ ಬೆಸ್ಟ್ ಸ್ಟೆಪ್ ಅನ್ನ ನೀವು ತೆಗೆದುಕೊಂಡಿದ್ದೀರಾ ಅಂತ ಥಮ್ಸ್ ಅಪ್ ಕೊಟ್ರ. ಅಂಡ್ ದಿಸ್ ವಿಲ್ ಬಿ ಯುವರ್ ಬೆಸ್ಟ್ ಡಿಸಿಷನ್, ಅದನ್ನ ಗ್ಯಾರಂಟಿಯಾಗಿ ಹೇಳ್ತೇನೆ ನಾನು. ಓಕೆ, ಲಾಸ್ಟ್ ಮಿಸ್ಟೇಕ್, ಇಗ್ನೋರಿಂಗ್ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್. ವೆರಿ ಇಂಪಾರ್ಟೆಂಟು. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ, ಹೆಲ್ತ್ ಈಸ್ ವೆಲ್ತ್. ಎಲ್ಲಿ ತನಕ ನಮ್ಮ ಆರೋಗ್ಯ, ಮೈಂಡು
ಹಾಗೆ ಫಿಸಿಕಲಿ ಕರೆಕ್ಟಾಗಿ ಫಿಟ್ ಆಗಿ ಇರ್ತೇವೋ ಅಲ್ಲಿ ತನಕ ಎಲ್ಲವೂ ಸಹ ಸರಿಯಾಗೇ ಇರುತ್ತೆ. ಹೀಗಾಗಿ ಒಳ್ಳೆ ಊಟವನ್ನು ಮಾಡಿ, ಜಂಕ್ ಫುಡ್ಡನ್ನು ಆದಷ್ಟು ಕಡಿಮೆ ಮಾಡಿ, ಹಾಗೆ ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಅಂದರೆ ಜಿಮ್ಮು ಆ ರೀತಿ ಹೇಳ್ತಾ ಇಲ್ಲ, ದಿನಕ್ಕೆ ಒಂದು 10 ರಿಂದ 15 ನಿಮಿಷ ಸಹ ನೀವು ಸ್ಟ್ರೆಚಿಂಗ್ ಮಾಡಿದ್ರೆ, ಈ ರೀತಿ ಸ್ಟ್ರೆಚಿಂಗ್ ಇರಬಹುದು, ಅಥವಾ ಕಣ್ಣು ಮುಚ್ಚಿ ಸುಮ್ಮನೆ ಒಂದು 10 ರಿಂದ 15 ನಿಮಿಷ ಕೂತ್ರೂ ಸಹ ಒಂಥರ ಯೋಗ ಮೆಡಿಟೇಷನ್ ಟೈಪ್ ಆಗತ್ತೆ. ಅಥವಾ 10 ರಿಂದ 15 ನಿಮಿಷ ಜಾಗಿಂಗ್ ಮಾಡ್ಬೋದು. ಈ ರೀತಿ ಮಾಡಿ, ಇದರಿಂದ ನಿಮ್ಮ ಮೈಂಡ್ ಸಹ ಫ್ರೆಶ್ ಆಗತ್ತೆ, ಫಿಸಿಕಲಿ ಸಹ ಫಿಟ್ ಆಗಿರ್ತೀರಾ. 6 to 7 ಅವರ್ಸ್ ಮಿನಿಮಮ್ ನಿದ್ದೆ ಮಾಡಿ. ಇಷ್ಟನ್ನ ಮಾಡಿದ್ರೆ ನಿಮ್ಮ ಫಿಸಿಕಲ್ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್ ಕರೆಕ್ಟ್ ಆಗಿರುತ್ತೆ. ಅನ್ವಾಂಟೆಡ್ ಏನ್ ನಮ್ಗೆ ಅವಶ್ಯಕತೆ ಇಲ್ವೋ ಆ ಸ್ಟ್ರೆಸ್ ಅನ್ನ ತೆಗೆದುಕೊಳ್ಳಿಕ್ ಹೋಗಬೇಡಿ. ಜೀವನದಲ್ಲಿ ಯಾವುದೂ ಮ್ಯಾಟರ್ ಆಗಲ್ಲ ಒಂದು 5 ವರ್ಷದ ನಂತರ. ಹೀಗಾಗಿ ಈ ಮೂಮೆಂಟ್ ಅಲ್ಲಿ ಖುಷಿ ಆಗಿರ್ಬೇಕು, ಎಂಜಾಯ್ ಮಾಡಬೇಕು, ಆದಷ್ಟು ಬೆಸ್ಟ್ ಅನ್ನ ಕೊಡಬೇಕು. ಈ ಒಂದು ಮೈಂಡ್ ಸೆಟ್ ನೊಂದಿಗೆ ಹೋಗಿ. ಸೊ ಯಾವುದು 5 ಮಿಸ್ಟೇಕ್ಸ್ಗಳು? ಕ್ಲಿಯರ್ ಗೋಲ್ಸ್ಗಳನ್ನ ಹಾಕೊಳ್ಳದೆ ಇರೋದು, ಡಿಫಿಕಲ್ಟ್ ಸಬ್ಜೆಕ್ಟ್ಸ್ಗಳನ್ನ ಆಮೇಲೆ ಮಾಡ್ತೇನೆ ಅಂತ ಹೇಳೋದು, ಸ್ಟಡಿ ರೂಟೀನ್ ಅನ್ನೋದೇ ಇಲ್ಲದೆ ಇರೋದು, ಟೈಮ್ ಟೇಬಲು, ಲಾಸ್ಟ್ ಮಿನಿಟ್ ಕ್ರಾಮಿಂಗು, ಲಾಸ್ಟ್ ಮಿನಿಟಲ್ಲಿ ಮಾಡ್ತೇನೆ ಅಂತ ಮುಂದೆ ಹಾಕೋದು, ಲಾಸ್ಟ್ ಮಿನಿಟಲ್ಲಿ ಸ್ಟ್ರೆಸ್ ಬರುತ್ತೆ, ಪ್ಯಾನಿಕ್ ಬರುತ್ತೆ. ಹಾಗೆ ನಮ್ಮ ಹೆಲ್ತಿನ ಬಗ್ಗೆ ಕಾಳಜಿಯನ್ನು ವಹಿಸದೇ ಇರೋದು. ಈ ಮಿಸ್ಟೇಕ್ಸ್ಗಳನ್ನ ಮಾಡಲ್ಲ ಅಂತ ನೀವು ಐ ವಿಲ್ ನಾಟ್ ಡೂ ದೀಸ್ ಮಿಸ್ಟೇಕ್ಸ್ ಅಂತ ಕಮೆಂಟಲ್ಲಿ ಹಾಕಿ. ಎಲ್ಲರೂ ಸಹ ಕಮೆಂಟಲ್ಲಿ ನನಗೆ ರೆಸ್ಪಾನ್ಸ್ಗಳನ್ನ ಕೊಡ್ತಾ ಇರಿ. ಯಾಕಂದರೆ ನಾನು ನಿಮ್ಮ ಜೊತೆ ಮಾತನಾಡಲು ಇರುವಂತಹ ಒಂದೇ ಒಂದು ಮಾಧ್ಯಮ ಅಂದರೆ ಏನಾಗಿರುತ್ತೆ? ಕಮೆಂಟ್ ಆಗಿರುತ್ತೆ. ಸೊ ಐ ವಿಲ್ ನಾಟ್ ಡೂ ದೀಸ್ 5 ಮಿಸ್ಟೇಕ್ಸ್ ಅಂತ ಕಮೆಂಟಲ್ಲಿ ಹಾಕಿ. ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ನೀವು ಮಾಡಲ್ಲ ಅಂತ. ಸೊ ಈ 5 ಮಿಸ್ಟೇಕ್ಸ್ಗಳನ್ನ ಮಾಡದೆ 3 ಥಿಂಗ್ಸ್ಗಳನ್ನ ಮಾಡಬೇಕು. ಪ್ಲಾನಿಂಗ್ ಅನ್ನೋದಿರಬೇಕು. ಡೈಲಿ ಸ್ಟಡಿ ರೂಟೀನ್ ಏನು ಹೇಳಿದೆ ಅಲ್ಲ, ಟೈಮ್ ಟೇಬಲ್ ನಿಮ್ಗೆ ಬೇಕಂದ್ರೆ ಕಮೆಂಟಲ್ಲಿ ಟೈಮ್ ಟೇಬಲ್ ಅಂತ ಹಾಕಿ. 200 ಕಮೆಂಟ್ಸ್ ರೀಚ್ ಆದರೆ ಮಾಡ್ತೇನೆ. ಕನ್ಸಿಸ್ಟೆಂಟು, 1 ದಿನ ಮಾಡಿ 10 ದಿನ ಆದ್ಮೇಲೆ ಬರೋದಲ್ಲ, ಪ್ರತಿದಿನ ಶೋ ಅಪ್ ಆಗೋದು, ಪ್ರತಿದಿನ ಬೆಸ್ಟನ್ನು ಕೊಡೋದು, ಅದೇ ಮ್ಯಾಟ್ರ್ ಆಗತ್ತೆ. ಸೆಲ್ಫ್ ಕೇರ್, ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇರಬೇಕು, ನಮ್ಮ ಮೆಂಟಲ್ ಹೆಲ್ತ್ನ ಬಗ್ಗೆ ನಮಗೆ ಕಾಳಜಿ ಇರಬೇಕು. ಇವೆಲ್ಲ ಇತ್ತಂದ್ರೆ ನಾವು ಸಕ್ಸಸ್ಫುಲ್ ಆಗೇ ಆಗ್ತೇವೆ. ಇದೇ ಸಿಂಪಲ್ ಮಂತ್ರ ಜೀವನದಲ್ಲಿ ಸಕ್ಸಸ್ಫುಲ್ ಯಶಸ್ವಿ ಆಗ್ಲಿಕ್ಕೆ. ನೀವೆಲ್ಲರೂ ಆಗ್ತೀರಾ ಅನ್ನೋ ಭರವಸೆ ನನಗಿದೆ. ಖಂಡಿತವಾಗಿಯೂ ಆಗ್ತೀರಾ. ಯಾಕಂದ್ರೆ ನಿಮ್ಮ ಹತ್ರ ಆ ಒಂದು ಪೊಟೆನ್ಷಿಯಲ್ ಇದೆ, ನಿಮ್ಮ ಹತ್ರ ಆ ಒಂದು ಸಾಮರ್ಥ್ಯ ಇದೆ. ಅದಕ್ಕೋಸ್ಕರ ಅಚೀವ್ ಮಾಡೇ ಮಾಡ್ತೀರಾ, ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಯಾರ್ಯಾರು ನಮ್ಮ ಪರೀಕ್ಷೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ವಿಲ್ ಬಿ ಯುವರ್ ಬೆಸ್ಟ್ ಡಿಸಿಷನ್ ಆ್ಯಂಡ್ 200% ಶೂರ್ ಇದ್ದೇನೆ ನಾನು ಆ ಒಂದು ಡಿಸಿಷನ್ ಮೇಲೆ. ಹಾಗೆ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಎಷ್ಟು ಶೇರ್ ಮಾಡ್ತೀರೋ ಅಷ್ಟೇ ಆ ವಿಡಿಯೋಸ್ಗಳಿಂದ ಅವರಿಗೂ ಸಹ ಹೆಲ್ಪ್ ಆಗುತ್ತೆ. ಶೇರಿಂಗ್ ಇಸ್ ಕೇರಿಂಗ್. ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ ಏನು ಅನ್ಸುತ್ತೋ ನಿಮಗೆ ಅಂತ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್. ಥ್ಯಾಂಕ್ ಯು.